ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ವಲ್ಪ ಲಾಂಗ್ ಬ್ಯಾಕ್ ಈ ಸ್ಕೆಚ್ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಿದೆ. ಸೊ ಈ ಸಲ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸ್ಕೆಚ್ ಮಾಡ್ತಿದೀನಿ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ನಾನಿಲ್ಲಿ ರಾಬಿಟ್ ಸ್ಕೆಚ್ ಆಲ್ರೆಡಿ ಮಾಡಿದೀನಿ ಅಂಡ್ ಇದನ್ನ ನಾನು ಸ್ಕೆಚ್ ಮಾಡ್ಬೇಕಾದ್ರೆ ಸ್ಯಾಂಡ್ ಕಲರ್ ನ ಫಸ್ಟ್ ಅಪ್ಲೈ ಮಾಡ್ತಿದೀನಿ ಅಂಡ್ ತುಂಬಾ ಲೈಟ್ ಆಗಿ ಅಪ್ಲೈ ಮಾಡ್ತಿದೀನಿ. ನೆಕ್ಸ್ಟ್ ಸ್ಕಿನ್ ಕಲರ್ ಅಪ್ಲೈ ಮಾಡ್ತಿದೀನಿ, ಯಾಕಂದ್ರೆ ಕಿವಿ ಒಳಗಡೆ ಅಲ್ವಾ ಸ್ವಲ್ಪ ಸ್ಕಿನ್ ಕಲರ್ ಕಾಣ್ಬೇಕಲ್ಲ. ಲೈಕ್ ಪಿಂಕ್ ಆರು ಹಾಕ್ಬೋದು, ಸ್ಕಿನ್ ಕಲರ್ ಆರು ಹಾಕ್ಬೋದು. ನಾನು ಫಸ್ಟ್ ಸ್ಕಿನ್ ಕಲರ್ ಅಪ್ಲೈ ಮಾಡಿದೀನಿ. ನೆಕ್ಸ್ಟ್ ಬ್ರೌನ್ ಕಲರ್ ತಗೊಂಡು ಇಯರ್ಸ್ ನ ಹೈಲೈಟ್ ಮಾಡ್ತಾ ಇದ್ದೀನಿ. ಈವನ್ ಫೇಸ್ಗೂ ಅಷ್ಟೇ ಫಸ್ಟ್ ಸ್ಯಾಂಡ್ ಕಲರ್ ನ ಒಂದ್ ಲೇಯರ್ ಅಪ್ಲೈ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಬ್ರೌನ್ ಕಲರ್ ಇಂದ ಶೇಡ್ ಮಾಡ್ತಿದೀನಿ. ಐಸ್ ಯಾವಾಗ್ಲೂ ಹೈಲೈಟ್ ಆಗಿ ಕಾಣ್ಬೇಕಲ್ವಾ, ಸೊ ನಾನು ಅದಕ್ಕೆ ಬ್ಲಾಕ್ ಕಲರ್ ಇಂದ ಔಟ್ಲೈನ್ ಹಾಕಿದೀನಿ. ಅಂಡ್ ಒಳಗಡೆ ಕವರ್ ಮಾಡ್ಬೇಕಾದ್ರೆ ಡಾರ್ಕ್ ಬ್ರೌನ್ ಅಂಡ್ ಲೈಟ್ ಬ್ರೌನ್ ಎರಡು ಯೂಸ್ ಮಾಡಿದೀನಿ. ಇವನ್ ಬಾಡಿಗೂ ಶೇಡಿಂಗ್ ಮಾಡ್ಬೇಕಾದ್ರೆ ಸೇಮ್ ಥಿಂಗ್ ಅಪ್ಲೈ ಮಾಡಿ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಫಸ್ಟ್ ಸ್ಯಾಂಡ್ ಕಲರ್ ಅಪ್ಲೈ ಮಾಡಿ ಅದಾದ್ಮೇಲೆ ಬ್ರೌನ್ ಶೇಡಿಂಗ್ ಮಾಡ್ಕೊಂಡ್ ಬನ್ನಿ. ಅಂಡ್ ಹಿಯರ್ ಇಸ್ ದಿ ಕ್ಯೂಟ್ ಸ್ಟ್ರಾಬೆರಿ. ಅದು ಸ್ಟ್ರಾಬೆರಿಗೆ ನಾನು ಫಸ್ಟ್ ಲೈಟ್ ಪಿಂಕ್ ಇಂದ ಶೇಡಿಂಗ್ ಮಾಡ್ತಿದೀನಿ ಅಂಡ್ ಅದಕ್ಕೆ ಆರೆಂಜ್ ಇಂದ ನೆಕ್ಸ್ಟ್ ಲೇಯರ್ ಅಲ್ಲಿ ಅಪ್ಲೈ ಮಾಡಿದೀನಿ. ಅಂಡ್ ಹಾಗೆ ನೀವು ನೋಡ್ಬೋದು ಸ್ವಲ್ಪ ವೈಟ್ ಆಗಿ ನಾನು ಬಿಟ್ಟೆ, ಯಾಕಂದ್ರೆ ಸ್ವಲ್ಪ ರಿಫ್ಲೆಕ್ಷನ್ ತರ ಕಾಣಿಸ್ಬೇಕಲ್ಲ ಅದಕ್ಕೆ. ಅಂಡ್ ಅಗೇನ್ ಆ ಆರೆಂಜ್ ಮೇಲೆ ರೆಡ್ ಅಪ್ಲೈ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಅಪ್ಲೈ ಮಾಡಿ ಅದನ್ನ. ಅಂಡ್ ಸ್ಟ್ರಾಬೆರಿಗೆ ಹೈಲೈಟ್ ಆಗಿ ಮಧ್ಯ ಮಧ್ಯ ಸೀಡ್ಸ್ ಇರ್ಬೇಕಲ್ವಾ, ಸೊ ಅದನ್ನ ಬ್ಲಾಕ್ ಕಲರ್ ಇಂದ ಡಿಸ್ಟೆನ್ಸ್ ಕೊಟ್ಬಿಟ್ಟು ಸ್ಕೆಚ್ ಮಾಡ್ತಾ ಬನ್ನಿ. ಫೈನಲಿ ಲೀವ್ಸ್ ಗೆ ಲೈಟ್ ಗ್ರೀನ್ ಅಪ್ಲೈ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಕೋಟ್ ಆಗಿ ಡಾರ್ಕ್ ಗ್ರೀನ್ ಇಂದ ಶೇಡ್ ಮಾಡ್ಕೊಂಡು ಬನ್ನಿ. ಅಂಡ್ ದಟ್ಸ್ ಇಟ್. ಸೊ ಹಿಯರ್ ಇಸ್ ದಿ ಫೈನಲ್ ರಿಸಲ್ಟ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.